ಎಲ್ರಿಗೂ ನಮಸ್ಕಾರ. ಇವತ್ತು ಅಂದರೆ 6ನೇ ತಾರೀಕು ಆಗಸ್ಟ್ ಭಾನುವಾರ ಹನುಮಗಿರಿ ಅಂತ AGS ಲೇಔಟ್ ಹತ್ರ ಒಂದು ಗುಡ್ಡ ಇದೆ, ಹನುಮಗಿರಿ ಗುಡ್ಡ ಅಂತ. ಆ ಗುಡ್ಡದ ಮೇಲೆ ಗಾಳಿಪಟ ಉತ್ಸವ ಅಂತ ಕೆಲವು ಉತ್ಸಾಹಿ ಯುವಕರು ಅರೇಂಜ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಸುಮಾರು 200ಕ್ಕಿಂತ ಹೆಚ್ಚು ಮಕ್ಕಳು ಅವರ ಪೋಷಕರೊಂದಿಗೆ, ತಾತ ಅಜ್ಜಿಯರೊಂದಿಗೆ ಇಲ್ಲಿಗೆ ಬಂದಿದ್ದಾರೆ. ಸುಮಾರು 200ಕ್ಕಿಂತ ಹೆಚ್ಚು ಗಾಳಿಪಟಗಳು ಆಕಾಶದಲ್ಲಿ ಹಾರಾಡ್ತಿದೆ, ರಾರಾಜಿಸ್ತಿದೆ. ಇದು ನೋಡೋದಕ್ಕೆ ಒಂದು ಚಂದ, ಒಂದು ಸೊಬಗು. ಬನ್ನಿ ಕೆಲವ್ರನ್ನ ಮಾತಾಡ್ಸೋಣ. ಸರ್, ಒಂದು ಸಂಘಟಕರು ನಮ್ಮ ಜೊತೆ ಇದ್ದಾರೆ, ಶ್ರೀಶಾಜಿ ಇದ್ದಾರೆ. ಸರ್ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಗಾಳಿಪಟ ಹಾರಿಸುವುದು ನಮ್ಮ ಸಂಸ್ಕೃತಿಯ ಒಂದು ಭಾಗ, ಅವಿಭಾಜ್ಯ ಅಂಗ. ಆದರೆ ಈ ನಗರಗಳಲ್ಲಿ ಗಾಳಿಪಟ ಹಾರಿಸೋದಕ್ಕೆ ಜಾಗನೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಗಾಳಿಪಟ ಅಂದ್ರೇನು, ಹಾರಿಸೋದು ಅಂದ್ರೇನು, ಅದರಲ್ಲಿ ಇರೋ ಟೆಕ್ನಿಕ್ಸ್ ಏನು, ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನಮ್ಮ ಮಕ್ಕಳು ಅದರಿಂದ ಅವಕಾಶ ವಂಚಿತರಾಗಬಾರ್ದು, ಅವ್ರಿಗೂ ಗೊತ್ತಾಗಬೇಕು. ಬರೀ ಮೊಬೈಲ್ ಗೇಮ್ಸ್ ಅಲ್ಲ ಅಥವಾ ಬರೀ ಲೇಟೆಸ್ಟ್ ಗ್ಯಾಜೆಟ್ಸ್ ಅಲ್ಲ, ಇದರಿಂದನೂ ಪ್ರಾಕೃತಿಕವಾಗಿ ಗಾಳಿಪಟದ ಇದು ಆನಂದನ ಸವಿಲಿ ಅಂತ ಹೇಳಿ ನಾವು ಹನುಮಗಿರಿ ಸಂಘಟಕರು ಎಲ್ಲ ಇದನ್ನು ಅರೇಂಜ್ ಮಾಡಿದ್ದೀವಿ. ನಮ್ಮ ಹೆಸರು ಗೋವಿಂದ ರಾಜು ಅಂತ ಅಂದ್ಬಿಟ್ಟು ನಾವು ಹನುಮಗಿರಿ ಚಿಂತಕರಲ್ಲಿ ಒಬ್ರು. ಸೊ ಪ್ರತಿ ಶನಿವಾರ ಪೂಜೆ ನಡೆಯುತ್ತೆ. ಸೊ ಎಲ್ಲರೂ ಬಂದು ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಎಲ್ಲರಿಗೂ ಅನುಕೂಲ ಅಂತ ಅಂದ್ಬಿಟ್ಟು ಈ ಮೂಲಕ ಜನರಲ್ಲಿ ವಿನಂತಿ ಮಾಡ್ಕೊಂತೀವಿ. ಸರ್ ಹೇಳ್ದಂಗೆ ನೋಡಿ, ಇದು ಹನುಮಂತ ದೇವರ ದೇವಸ್ಥಾನ. ಪ್ರತಿ ಶನಿವಾರ ಇಲ್ಲಿ ಪೂಜೆ ನಡೆಯುತ್ತೆ. ಪ್ರತಿ ಶನಿವಾರ ಪ್ರಮುಖ ರೂವಾರಿ ಮಾಧುಜಿ ಇದ್ದಾರೆ, ಅವರೊಂದೆರಡು ಮಾತಾಡ್ತಾರೆ. ಇವತ್ತಿನ ಉತ್ಸವ ಮಾಡ್ತಿರುವಂಥವ್ರು ಒಬ್ಬ ವ್ಯಕ್ತಿಯಲ್ಲ, ಇಲ್ಲಿನ ಅನೇಕ ತರುಣರು ಸೇರಿ ಮಾಡ್ತಿರುವಂಥ ಒಂದು ಉತ್ಸವ ಇದು. ಬೆಂಗಳೂರಿನ ಅತಿ ಎತ್ತರದ ಸ್ಥಳ ಅಂತ ಕರೆಯಲ್ಪಡುವ ಹನುಮಗಿರಿ ಬೆಟ್ಟದಲ್ಲಿ ಇವತ್ತು ಇಲ್ಲಿನ ಉತ್ಸಾಹಿ ತರುಣರು ಎಲ್ಲ ಒಟ್ಟಿಗೆ ಸೇರಿ ಗಾಳಿಪಟವನ್ನು ಹಾರಿಸಬೇಕು ಅಂತ ನಿರ್ಧಾರ ಮಾಡಿದ್ರು. ಇಲ್ಲಿ ಪುರಾತನದ ಒಂದು ಹನುಮಂತನ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ, ಅನೇಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ವಾರ ವಾರ ಪೂಜೆ ನಡೀತಾ ಇರುತ್ತೆ. ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಆ ನಿಟ್ಟಿನಲ್ಲಿ ಹೆಚ್ಚಿನ ಜನಕ್ಕೆ ಇದರ ಬಗ್ಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ, ಹಾಗೂ ಒಂದು ಗಾಳಿಪಟ ಹಾರಿಸುವ ಅಭ್ಯಾಸ ಮತ್ತು ಕಲೆ ಗೊತ್ತಿಲ್ಲ ಅವರಿಗೆ, ಸ್ಕೂಲಲ್ಲೂ ಹೇಳ್ಕೊಡಲ್ಲ, ಮನೆಯಲ್ಲೂ ಹೇಳ್ಕೊಟ್ಟಿಲ್ಲ. ಗಾಳಿಪಟ ಹಾರಿಸಕ್ಕೆ ಬರ್ತಾ ಇಲ್ಲ ಮಕ್ಕಳಿಗೆ. ಅನೇಕರು ಬಂದು ಕೇಳ್ತಾ ಇದ್ದಾರೆ, ಸೂತ್ರ ಹಾಕೋದು ಹೇಗೆ, ಬಾಲಂಗೋಚಿ ಕಟ್ಟೋದು ಹೇಗೆ, ಹಾರಿಸೋದು ಹೇಗೆ, ತುಂಬಾ ಜನ ಕೇಳ್ತಾ ಇದ್ದಾರೆ. ಆದ್ರಿಂದ ಬರೀ ಓದು 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 ಅಂತ ಇದ್ದರೆ ಸಾಲದು, ಬೇರೆ ಬೇರೆ ಚಟುವಟಿಕೆಯನ್ನು ಮಕ್ಕಳಿಗೆ ಇರಬೇಕು ಅನ್ನೋದು ಕೂಡ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ಇವತ್ತಿನ ಹನುಮಗಿರಿ ಕ್ಷೇತ್ರದಲ್ಲಿ, ಹನುಮಗಿರಿ ಬೆಟ್ಟದಲ್ಲಿ, ಈ ಬೆಟ್ಟಕ್ಕೆ ಬರಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ. ಬೇರೆ ದೇವಸ್ಥಾನಗಳ ಹಾಗೆ ಇಲ್ಲಿ ಮೆಟ್ಲಿಲ್ಲ, ದಾರಿ ಇಲ್ಲ, ಅಡೆತಡೆಗಳು ತುಂಬಾ ಇದೆ. ಕಷ್ಟಪಟ್ಟೇ ಬರಬೇಕು. ಈ ಬೆಟ್ಟಕ್ಕೆ ಬರಬೇಕು ಅಂತಂದ್ರೆ ಕಷ್ಟವನ್ನು ಮೆಟ್ಟಿ ನೂರಾರು ಸಂಖ್ಯೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಜನ ಇಲ್ಲಿ ಹೆಚ್ಚಿಗೆ ಬರೋ ಹಾಗೆ ಆಗಬೇಕು, ಈ ದೇವಸ್ಥಾನ ಅಭಿವೃದ್ಧಿ ಹೊಂದಬೇಕು ಮತ್ತು ಒಂದು ದೊಡ್ಡ ಒಂದು ಪ್ರವಾಸಿ ತಾಣವಾಗಿ, ಒಂದು ಧಾರ್ಮಿಕ ಕ್ಷೇತ್ರವಾಗಿ, ಸಾಮಾಜಿಕ ಕೇಂದ್ರವಾಗಿ ಈ ಒಂದು ದೇವಸ್ಥಾನ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕು ಅಂತ ಇಲ್ಲಿನ ಎಲ್ಲರ ಸಜ್ಜನರ ಬಯಕೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆಗುವ ಕಾರ್ಯಕ್ರಮಕ್ಕೂ ಕೂಡ ಎಲ್ಲರೂ ಬಂದು ಸಹಕರಿಸಿರಬೇಕಾಗಿ ಎಲ್ಲರ ಪರವಾಗಿ ಪ್ರಾರ್ಥನೆ. ಆನಂದ್ ಅಂತ ಹೇಳಿ ಇಲ್ಲಿನ ಕಾರ್ಯಕರ್ತ. ಎಲ್ಲ ದೇವಸ್ಥಾನದ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ 4-5 ಕಾರ್ಯಕ್ರಮ ಆಗುತ್ತೆ. ರಾಮನವಮಿ, ಶಿವರಾತ್ರಿ ಮತ್ತು ಇಂಟರ್ನ್ಯಾಷನಲ್ ಯೋಗ ಡೇ. ಅದೇ ರೀತಿ ಈ ಸರಿ ಗಾಳಿಪಟ ಉತ್ಸವ ಮಾಡಿದ್ವಿ. ಮುಂದಿನ ವರ್ಷ ಆಷಾಢದಲ್ಲಿ ಕೂಡ ಇರುತ್ತೆ, ತಿಳಿಸಲಾಗುತ್ತೆ. ಪ್ರಾಚೀನ ಆಟಗಳೇನಿದೆಲ್ಲ ಮರ್ತು ಹೋಗ್ತಾ ದಿನೇ ದಿನೇ. ಹಳೆ ಸಂಸ್ಕೃತಿ ಏನಿದೆ ಅದನ್ನ ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮ ಯುವಕರ ಜವಾಬ್ದಾರಿ. ಆ ಕೆಲಸ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಸರ್ ಆಯ್ತಾ ಸರ್, ನಿಮ್ದು ಪಟ ಹಾರಿಸಿ ಕೆಳಗಡೆ ಹೋಗ್ಬಿಟ್ಟಿದ್ದೀರಿ? ಓಕೆ, ದೇವ್ರ ಪೂಜೆಗೆ ಚೆನ್ನಾಗಿತ್ತು. ಗೋತಾ ಹೊಡಿತು, ಮೇಲಾಡ್ತು, ಕೆಳಗ್ ಬಿತ್ತು, ಚೆನ್ನಾಗಿತ್ತು. ವೆರಿ ನೈಸ್. ನಮ್ಮ ಮನೇಲಿ ಒಬ್ರು ಇದಕ್ಕೆ ವಾಲಂಟಿಯರ್ ಆಗಿದ್ದಾರೆ ಅಂತ ಹೇಳ್ಕೊಳ್ಳೋದು ತುಂಬಾ ಖುಷಿ ಆಗುತ್ತೆ. ಸರ್ ಹೇಗೆ ಅನ್ನಿಸ್ತಿದೆ ಸರ್? ಸೂಪರ್ ಆಗಿದೆ. ಬರ ಹಿಡ್ಕೊಂಡು. ಸೊ ವಿತ್ ಫ್ಯಾಮಿಲಿ ಬಂದಿದ್ದೀರಾ? ಎಸ್. ಎಲ್ಲಿರೋದು ಸರ್ ನೀವು? AGS ಲೇಔಟ್. ಓಕೆ, ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಅರೇಂಜ್ ಮಾಡಿರೋದು ಭಾರಿ ಖುಷಿ ಆಯ್ತು. ಚೇಸ್ಟ್ ವಾಲಂಟಿಯರ್ಸ್. ಓಕೆ, ಥ್ಯಾಂಕ್ ಯು. ಇದು ಹಿಂದೂ ಇದರಲ್ಲಿ ಆಷಾಢ ಮಾಸದಲ್ಲಿ ಗಾಳಿಪಟ ಹಾರಿಸ್ಬೇಕು ಅಂತ ತುಂಬಾ ಅಂತೀವಿ. ಎಲ್ಲೂ ಬೆಂಗಳೂರಲ್ಲಿ ಜಾಗನೇ ಇಲ್ದಿರೋದ್ರಿಂದ ಈ ಹನುಮಗಿರಿ ಅವರು ಮಾಡಿರೋದು ಎಲ್ಲರೂ ಬಂದು ಇದನ್ನ ಉಪಯೋಗಿಸ್ಕೋಬೇಕು ಅಂತ ಆಸೆ ಪಡ್ತೀವಿ ನಾವು. ಎತ್ತರವಾದ ಸ್ಥಳ. ಸೊ ಹೇಗಿದೆ, ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? ಹೌದು, ಕೆಳಗಡೆಗಿಂತ ಅಷ್ಟು ಬಿಸಿಲೇನಿಲ್ಲ ಅಲ್ಲ, ಇಲ್ಲಿ ಚೆನ್ನಾಗಿದೆ ಎಲ್ಲ. ಬಟ್ ಪ್ರಾಕ್ಟೀಸ್ ಇಲ್ವಲ್ಲ, ಮಾಡಕ್ಕೆ ಬರ್ತಾ ಇಲ್ಲ. ಮಕ್ಕಳೆಲ್ಲ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಪ್ರಾಕ್ಟೀಸ್ ಆದ್ರೆ ಚೆನ್ನಾಗಿ ಆಗತ್ತೆ, ಖುಷಿ ಅನ್ಸತ್ತೆ. ಇಲ್ಲಿ ಮೇಲ್ಗಡೆ ಬಂದು ಗುಡ್ಡ ಎಲ್ಲ ಇದೆಯಲ್ಲ, ಎಲ್ಲ ಮಕ್ಕಳೆಲ್ಲ ಸೇರಿದ್ದಾರೆ, ಚೆನ್ನಾಗಿದೆ. ಮಕ್ಕಳು ಮೊಮ್ಮಕ್ಕಳ ಜೊತೆ ಬಂದಿದ್ದೀರಾ? ಏನ್ ಅನ್ನಿಸ್ತಿದೆ? ಒಳ್ಳೆ ಸಂಪ್ರದಾಯ ಮಾಡಿದ್ದಾರೆ ಬಿಡ್ರಿ.
ಮೇಡಮ್ ಮಕ್ಕಳ ಜೊತೆ ಬಂದಿದ್ದೀರಾ? ಹೌದು. ಏನ್ ಅನ್ನಿಸ್ತಿದೆ ಮೇಡಮ್? ಫುಲ್ ಖುಷಿ ಆಗ್ತದೆ. ಹೌದಾ? ಮಗು ಏನ್ ಅನ್ನಿಸ್ತಿದೆ ಮಗು? ಚೆನ್ನಾಗಿ ಅನಿಸ್ತಿದೆ. ಹೌದಾ? ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದ. ಇದೇ ಬೆಂಗಳೂರು. ಕೆಂಗೇರಿಯಿಂದ. ಗಾಳಿಪಟ ಹಾರಿಸಾಯ್ತಾ? ಎಷ್ಟೊತ್ತು ಹಾರಿಸ್ದೆ? ಒಂದು 10 ನಿಮಿಷ. ಹೌದಾ? ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಹೌದಾ? ಎಲ್ಲಿಂದ ಬಂದಿದ್ದು? ಅರಳೆ ಓಟ. ಸಾಕಮ್ಮ ಹೆಸರು? ಚೇತನ್ ಅಂತ. ಚೇತನ್ ಅಂತ. ಸಾಮಾನ್ಯವಾಗಿ ಮಕ್ಕಳು ಮರಿತಿದ್ದಾರೆ, ಆ ಒಂದು ಕಾರಣಕ್ಕೋಸ್ಕರ ಮಾಡಬೇಕು ಅಂತ ತುಂಬಾ ಇತ್ತು. ಆಕ್ಚುಲಿ ಆಷಾಢಲ್ಲಿ ಮಾಡಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗಿದೆ. ಸ್ವಲ್ಪ ಈ ಗಾಳಿ ಸ್ವಲ್ಪ ಕಾನ್ಸ್ಟೆಂಟ್ ಇಲ್ಲ, ಸ್ವಲ್ಪ ಆ ಕಡೆ ಇರ್ತಿರೋದ್ರಿಂದ ಚೂರು ತೊಂದರೆ ಆಗ್ತಿದೆ. ಅದು ಬಿಟ್ರೆ ಮಕ್ಕಳೆಲ್ಲ ಚೆನ್ನಾಗಿ ಹಾರಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಮಕ್ಕಳಿಗೆ ಗಾಳಿಪಟ ಹೇಗೆ ಹಾರಿಸೋದಂತ ಅವ್ರು ಇವತ್ತು ಕಲಿತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಮಾಡ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅವರು ಅಂತ ಒಂದು ಅನುಭವ ನಮ್ದು. ನಾವು ಮಾಡೋದು ಹೇಗೆ, ಅದು ಹಾರಿಸೋದು ಹೇಗೆ ಅಂತ ಇನ್ನೂ ಕಲಿತಾ ಇದೀವಿ. ಕೊಡಗನಲ್ಲಿದ್ದಾಗ ತುಂಬಾ ಸರಿ ಹಾರಿಸ್ತೀನಿ ಸರ್. ಸೊ ಮಕ್ಕಳು ಹಾರಿಸಿದಾರಾ? ಇದೇ ಫಸ್ಟ್ ಟೈಮ್? ಮಗಳು ಇದೊಂದು 3-4 ಸಲ. ಓಕೆ, ಏನ್ ಅನ್ನಿಸ್ತಿದೆ ಸರ್ ನಿಮ್ಗೆ ಈ ಖುಷಿ ಉತ್ಸವ? ಅನ್ಸುತ್ತೆ ಸರ್. ಬ್ಯಾಕ್ ಟು ಚೈಲ್ಡ್ಹುಡ್. ಓಕೆ, ಇಟ್ಸ್ ಗುಡ್. ಗಾಳಿಪಟ ಹಾರಿಸಕ್ಕೆ ಕಲ್ತ್ಕೊಳ್ತಾ ಇದ್ದೀವಿ ಅಷ್ಟೇ. ಇದೇ ಫಸ್ಟ್ ಟೈಮ್ ಹಾರಿಸ್ತಿರೋದು? ಏನ್ ಅನ್ನಿಸ್ತಿದೆ? ಬರಲ್ಲ. ಕಲಿತಾ ಇದೆಯಾ? ಗುಡ್. ಎಲ್ಲೂ ಸಿಕ್ತಿಲ್ಲ ಗಾಳಿಪಟ. ಅಲ್ಲಿ ಕೊಡ್ತಿದಾರಲ್ಲೋ ಮೇಲೆ, ಎಲ್ಲಿ? ಅಲ್ಲಿ ಕೊಡ್ತಿದಾರ ನೋಡಲ್ ದೇವಸ್ಥಾನದ ಹತ್ರ. ಪಟ ಹಾರಿಸ್ದೇನ ಮಗು? ಯಾಕೆ ಗೊತ್ತಿಲ್ಲಪ್ಪ? ಹೌದಾ? ಅಲ್ಲಿ ಹೋಗು, ಮಕ್ಕಳ ಜೊತೆ ಸೇರ್ಕೊಂಡು ಹಾರಿಸೋಗು. ಓಡು ಓಡು ಓಡು. ಎಸ್, ಓಡು.